ಬೇಸಿಕ್ ಮೂಲಭೂತ ಸೌಕರ್ಯಗಳನ್ನು ಕೊಡೋಕ್ಕಾಗ್ತಿಲ್ಲ ಒಂದು ಇಲಾಖೆ ಕಡೆಯಿಂದ ಅಂತಂದರೆ, ಮತ್ತು ಇವರು ಇಲಾಖೆಗಳು ಏನು ಮಾಡ್ತಿದ್ದಾರೆ? ಬರೀ ಇವರು ಕಡತಗಳನ್ನು ನೋಡ್ಕೊಳ್ಳೋದು ಅಷ್ಟೇ ಕೆಲಸ ಅಲ್ರಿ. ಒಂದು ಇಷ್ಟೊಂದು ಮಳೆ ಬಂದು ಇಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ. ನಮ್ಮ ಎದುರಿಗೆ ಒಬ್ಬ ಪ್ರೆಗ್ನೆನ್ಸಿ ಮಹಿಳೆ ಕಾಲು ಜಾರಿ ಬಿದ್ದುಬಿಡ್ತದೆ ಸ್ವಲ್ಪರಲ್ಲಿ. ಏನಾದರೆ ಯಾರೇ ಜವಾಬ್ದಾರರು? ಗೌರ್ಮೆಂಟ್ಗೆ ಇಷ್ಟಕ್ಕೊಂದು ಟ್ಯಾಕ್ಸ್ ಕಟ್ತಾರೆ, ನೀವು ಟ್ಯಾಕ್ಸ್ ಪೇರ್ ಕೊಡುವಂಥ ಮರ್ಯಾದೆ ಏನ್ರಿ ಇದು? ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಕೂತ್ಕೊಳ್ಳೋಕೆ ಬೆಂಚಿನ ವ್ಯವಸ್ಥೆ ಇಲ್ಲ, ಸರಿಯಾದಂಥ ಸೆಕ್ಯೂರಿಟಿ ಇಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಎಲ್ಲದಕ್ಕೂ ಕೇಳಿದ್ರೆ ಅಧಿಕಾರಿಗಳು ಏನೋ ಕತೆ ಹೇಳ್ತಾರೆ. ಬೇರೆ ರಾಜಕಾರಣಿಗಳು ಬರ್ತಾರೆ, ನೋಡ್ತಾರೆ, ಆ ಬಿಲ್ಡಿಂಗ್ ಚೇಂಜ್ ಮಾಡಬೇಕು, ಬಿಲ್ಡಿಂಗ್ ಹೊಡಿಬೇಕು. ನೀವು ಬಿಲ್ಡಿಂಗ್ ಹೊಡಿತೀವಿ ಅಂತೇಳಿ 10 ವರ್ಷ ಆಯ್ತು ರೀ, ಇನ್ನೂ 10 ವರ್ಷ ತನಕ ಬಿಲ್ಡಿಂಗ್ ಹೊಡೆಯೋದಿಲ್ಲ, ನೀವು ಅದನ್ನು ಏನೂ ಡೆವಲಪ್ಮೆಂಟ್ ಮಾಡೋದಿಲ್ಲ. ಅಲ್ಲಿ ಎಲ್ರಿಗೂ ನಮಸ್ಕಾರ. ನಾನು ಅರುಣ್ ಭೋಪಾಲ್ ಮಾತಾಡ್ತಿದ್ದೀನಿ ಪ್ರಶ್ನೆ ಫೌಂಡೇಶನ್ ಕಡೆಯಿಂದ. ಸೊ ಇವತ್ತು ನಾನಿದ್ದೀನಿ ಬಳ್ಳಾರಿಯ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ. ಯಾಕಂದರೆ ಬಳ್ಳಾರಿಯ ಹೃದಯ ಭಾಗದಲ್ಲಿರ್ತಕ್ಕಂಥದ್ದು ಮತ್ತು ಹೈಯೆಸ್ಟ್ ಕ್ರೌಡ್ ಇರ್ತಕ್ಕಂಥ ಆಫೀಸ್ಗಳಲ್ಲಿ ಇದು ಕೂಡ ಒಂದು. ಇವತ್ತು ಮಾತಾಡ್ತಿರೋ ವಿಷಯ ಏನಂತಂದರೆ, ಈ ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸು ಅಥವಾ ಏನು ನೋಂದಣಾಧಿಕಾರಿ ಕಚೇರಿ ಅಂತ ಏನು ಕರಿತೀವಿ. ಸೊ ಈ ಒಂದು ಕಚೇರಿ ಒಳಗಡೆ ಏನು ಮೂಲಭೂತ ಸೌಕರ್ಯಗಳನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ದಿಗ್ಭ್ರಾಂತ ಆಗ್ತದೆ. ಇದು ಇಷ್ಟಕ್ಕೂ ಇಲ್ಲಿ ಬರ್ತಕ್ಕಂಥವ್ರು ಅಷ್ಟೊಂದು ಟ್ಯಾಕ್ಸ್ ಪೇಯರ್ ಇರ್ತಾರೆ, ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಗಳು. ಆಮೇಲೆ ಏನು ಸಣ್ಣ ಪುಟ್ಟ ಸೈಟ್ಗಳನ್ನು ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥ ಇರ್ಬೋದು, ಲೇಔಟ್ಗಳು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥವ್ರದ್ದು, ಮದುವೆಗೆ ಏನು ನೋಂದಣಿ ಮಾಡ್ತಕ್ಕಂಥವ್ರು, ಇಷ್ಟೆಲ್ಲರೂ ಜನ ಇಲ್ಲಿ ಬರ್ತಕ್ಕಂತಾರೆ. ಬಟ್ ಆದರೆ ಇಲ್ಲಿ ಸರಿಯಾದಂಥ ಮೂಲಭೂತ ಸೌಕರ್ಯಗಳಿಲ್ಲ, ಕೂತ್ಕೊಳ್ಳೋಕ್ಕೆ ಆಸನಗಳಿಲ್ಲ. ವಿಶೇಷವಾಗಿ ಇಲ್ಲಿ ಶೌಚಾಲಯಗಳನ್ನು ನೋಡಿಬಿಟ್ರೆ ನಿಜವಾಗ್ಲೂ ಕೂಡ ನರಕ ಸದೃಶ್ಯವೇ ಕರಿ. ಯಾಕಂತಂದರೆ ಇಷ್ಟಕ್ಕೊಂದು ಮಾಡಿದ್ರು ಕೂಡ ಒಂದು ಬೇಸಿಕ್ ಮೂಲಭೂತ ಸೌಕರ್ಯಗಳನ್ನು ಕೊಡೋಕ್ಕಾಗ್ತಿಲ್ಲ ಒಂದು ಇಲಾಖೆ ಕಡೆಯಿಂದ ಅಂತಂದರೆ, ಮತ್ತು ಇವರು ಇಲಾಖೆಗಳು ಏನು ಮಾಡ್ತಿದ್ದಾರೆ? ಬರೀ ಇವರು ಕಡತಗಳನ್ನು ನೋಡ್ಕೊಳ್ಳೋದು ಅಷ್ಟೇ ಕೆಲಸ ಅಲ್ರಿ. ಒಂದು ಇಷ್ಟೊಂದು ಮಳೆ ಬಂದು ಇಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ. ನಮ್ಮ ಎದುರಿಗೆ ಒಬ್ಬ ಪ್ರೆಗ್ನೆನ್ಸಿ ಮಹಿಳೆ ಕಾಲು ಜಾರಿ ಬಿದ್ದುಬಿಡ್ತದೆ ಸ್ವಲ್ಪರಲ್ಲಿ. ಏನಾದರೆ ಯಾರೇ ಜವಾಬ್ದಾರರು? ಗೌರ್ಮೆಂಟ್ಗೆ ಇಷ್ಟಕ್ಕೊಂದು ಟ್ಯಾಕ್ಸ್ ಕಟ್ತಾರೆ, ನೀವು ಟ್ಯಾಕ್ಸ್ ಪೇರ್ ಕೊಡುವಂಥ ಮರ್ಯಾದೆ ಏನ್ರಿ ಇದು? ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಕೂತ್ಕೊಳ್ಳೋಕೆ ಬೆಂಚಿನ ವ್ಯವಸ್ಥೆ ಇಲ್ಲ, ಸರಿಯಾದಂಥ ಸೆಕ್ಯೂರಿಟಿ ಇಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಎಲ್ಲದಕ್ಕೂ ಕೇಳಿದ್ರೆ ಅಧಿಕಾರಿಗಳು ಏನೋ ಕತೆ ಹೇಳ್ತಾರೆ ಅಲ್ರಿ. ಇಷ್ಟೊಂದು ನೀವು ದೊಡ್ಡ ಅಧಿಕಾರಿಗಳು, DR ಅಂದರೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಇರ್ತಾರೆ, ನಿಮಗೆ ಒಂದು ಫೋನ್ ಮಾಡಿಬಿಟ್ಟು ಮೂಲಭೂತ ಸೌಕರ್ಯಗಳನ್ನು ಕೊಡಿಸೋಷ್ಟು ಶಕ್ತಿ ಇರಲ್ಲವೇನ್ರಿ ನಿಮಗೆ? ನಿಮ್ಮದೇ ಹಿಂಗೆ ಪರಿಸ್ಥಿತಿ ಆಯಿತು, ನಿಮ್ಮ ಪ್ರಮುಖ ಇಲಾಖೆಯ ಪರಿಸ್ಥಿತಿ ಹಿಂಗಾಯಿತು ಅಂತಂದರೆ ಇನ್ನು ಸ್ಲಮ್ಗಳಿರ್ತಕ್ಕಂಥದ್ದು ಅವರ ಮನೆಗಳ ಪರಿಸ್ಥಿತಿ ಹೆಂಗೆ, ಅವರ ಕೆಲಸಗಳನ್ನ ಹೆಂಗೆ ಬಗೆಹರಿಸೋಕ್ಕೆ ಸಾಧ್ಯ ರೀ? ಎಲ್ಲೇ ಇಲ್ಲಿ ಸಮಸ್ಯೆ ಕಾಣ್ತಿರೋದು ಇಚ್ಛಾಶಕ್ತಿಯ ಕೊರತೆ. ನಿಮಗೆ ಇಚ್ಛೆ ಇಲ್ಲ ಜನರಿಗೆ ಇಲ್ಲಿ ಬಂದಿರತಕ್ಕಂಥವ್ರಿಗೆ ನಾವು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅನ್ನೋದನ್ನ ಒಂದು ಪ್ರಾಥಮಿಕವಾದಂಥ ಒಂದು ಕಾಳಜಿ ಇಲ್ಲದೆ ಹಿನ್ನೆಲೆಯಲ್ಲಿ ಇಷ್ಟು ಒಂದು ಅವ್ಯವಸ್ಥೆಗೆ ಆಗರವಾಗಿದೆ. ಬೇರೆ ರಾಜಕಾರಣಿಗಳು ಬರ್ತಾರೆ, ನೋಡ್ತಾರೆ, ಆ ಬಿಲ್ಡಿಂಗ್ ಚೇಂಜ್ ಮಾಡಬೇಕು, ಬಿಲ್ಡಿಂಗ್ ಹೊಡಿಬೇಕು. ನೀವು ಬಿಲ್ಡಿಂಗ್ ಹೊಡಿತೀವಿ ಅಂತೇಳಿ 10 ವರ್ಷ ಆಯ್ತು ರೀ, ಇನ್ನೂ 10 ವರ್ಷ ತನಕ ಬಿಲ್ಡಿಂಗ್ ಹೊಡೆಯೋದಿಲ್ಲ, ನೀವು ಅದನ್ನು ಏನೂ ಡೆವಲಪ್ಮೆಂಟ್ ಮಾಡೋದಿಲ್ಲ. ನೀವು ಶೌಚಾಲಯದ ಕೇಳಿದ್ರೆ ನಿಮ್ಗೆ ಅಧಿಕಾರಿಗಳಿಗೆ ನಮಗೆ ಅಲ್ಲಿ ಏನೋ ಡ್ರೈನೇಜ್ ಮಾಡೋಕ್ಕೆ ಅವಕಾಶ ಇಲ್ಲ, ಅದು ಇಲ್ಲ ಇದಿಲ್ಲ ಅಂತ ಕತೆ ಹೇಳ್ತಿರಲ್ರಿ. ಯಾರೋ ಒಬ್ಬ ಡೆವಲಪರ್ಗೆ ಬಿಟ್ಟರೆ ನಿಮಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಬಿಡ್ತಾರಲ್ಲ. ಹಾಗಾಗಿ ಹಿನ್ನೆಲೆಯಲ್ಲಿ ಇದು ಸಮಸ್ಯೆಗಳು ಆಗರವಾಗಿದೆ. ಇದು ಬರೀ ನಾನು ಹೇಳ್ತಿರೋದು ಪ್ರಾಥಮಿಕ ಸಮಸ್ಯೆಗಳ ಬಗ್ಗೆ. ಇನ್ನು ಒಳಗಡೆ ಹೋದರೆ, ಯಾಕಂದರೆ ನೀವು ಕಂಪ್ಲಿಗೆ ಹೋಗ್ರಿ, ಸಂಡೂರಿಗೆ ಹೋಗ್ರಿ, ಸಿರುಗುಪ್ಪ ಹೋಗ್ರಿ, ಎಲ್ಲ ಇಲಾಖೆಗಳಲ್ಲಿ ಎಲ್ಲ ನೋಂದಣಿ ಕಚೇರಿಗಳನ್ನು ಯಾಕೆ ಈ ರೀತಿ ಏನೋ ಬಡವರ ಅತ್ಯಂತ ಕಡು ಬಡವರ ಕಚೇರಿ ಮಾಡಿದಂಗೆ ಯಾಕೆ ನೀವು ಪ್ರತಿಬಿಂಬಿಸ್ತಿದ್ರಿ? ನೀವು ಇದಕ್ಕೆ ಇದರ ಏನು ಉದ್ದೇಶ? ಇಲ್ಲಿ ಬಂದಿರತಕ್ಕಂಥ ಸಾರ್ವಜನಿಕರ ಪರಿಸ್ಥಿತಿ ಈ ಮಟ್ಟದಲ್ಲಿ ಇಟ್ಟಿದ್ರೆ ಅಂದರೆ ನಿಮ್ಮ ಇಲಾಖೆಯನ್ನು ಮತ್ತೆ ಒಮ್ಮೆ ನಾವೆಲ್ಲರೂ ಸೇರಿಕೊಂಡು ಪರಿಶೀಲನೆ ಮಾಡಲೇಬೇಕಾಗ್ತದೆ. ಹಾಗಾಗಿ ಈ ಮೂಲಕ ನಾನು ಒಂದು ಮನವಿ ಪತ್ರವನ್ನು ಜಿಲ್ಲಾ ನೋಂದಣಾಧಿಕಾರಿಗೆ ಕೊಟ್ಟಿದ್ದೀನಿ. ಅತಿ ಶೀಘ್ರವಾಗಿ ಯಾವುದೇ ಒಂದು ಇಲಾಖೆಯವರು ಕೊಡಬೇಕು ಪರ್ಮಿಷನ್ನು, ಕತೆ ಕಾದಂಬರಿಗಳು ಹೇಳಲಾರ್ದಂಗೆ ಆದಷ್ಟು ಬೇಗನೆ ಮೂಲಭೂತ ಸೌಕರ್ಯಗಳನ್ನು ಸಾರ್ವಜನಿಕರು ಮಾಡಿಕೊಟ್ಟು ಎಲ್ಲರಿಗೂ ಕೂಡ ಒಂದು ಆದರ್ಶವಾಗಿರ್ತಕ್ಕಂಥ ಒಂದು ಇಲಾಖೆಯನ್ನು, ಈ ಒಂದು ನೋಂದಣಿ ಇಲಾಖೆಯನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.